ನಮಸ್ತೆ ಕರ್ನಾಟಕ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಇದ್ದೀರಿ ಅಂತ ಭಾವಿಸ್ತೀನಿ. ಇವತ್ತು ಅಕ್ಕಿ ದೋಸೆ ಹೇಗೆ ಮಾಡೋದು ಅಂತೇಳಿ ಪಟ ಉಟ್ಕೊಂಬರೋಣ ಅಂತ ಬನ್ನಿ. ಮೊದಲಿಗೆ ಅರ್ಧ ಗ್ಲಾಸಷ್ಟು ಉದ್ದಿನಬೇಳೆನ ತೊಗೊಂಡಿದ್ದೀನಿ. ಈ ಅರ್ಧ ಗ್ಲಾಸ್ ಉದ್ದಿನಬೇಳೆಗೆ 2 ಗ್ಲಾಸಷ್ಟು ಅಕ್ಕಿ ತೊಗೊಂಡಿದ್ದೀನಿ. ರೇಷನ್ ಅಕ್ಕಿ ಆದರೂ ತೊಗೋಬೋದು ಅಥವಾ ಮಾಮೂಲಾಗಿ ಅಕ್ಕಿ ಆದರೂ ತೊಗೊಳ್ಬಹುದು. ಇದಕ್ಕೆ 1 ಸ್ಪೂನಷ್ಟು ಮೆಂತ್ಯ ತೊಗೊಂಡಿದ್ದೀನಿ. ಇದನ್ನು 7 ಗಂಟೆಗಳ ಕಾಲ ನೆನೆಸ್ಬೇಕಾಗುತ್ತೆ. ಇದನ್ನು ಒಂದು 3ರಿಂದ 4 ಸರ್ತಿ ಚೆನ್ನಾಗಿ ತೊಳಿಬೇಕು. ಚೆನ್ನಾಗಿ ತೊಳೆದ ಮೇಲೆ ಇದನ್ನು ರಾತ್ರಿ ರುಬ್ಕೋಬೇಕಾಗುತ್ತೆ. ರಾತ್ರಿ ರುಬ್ಕೋವಾಗ ಅವಲಕ್ಕಿನಾದರೂ ಹಾಕ್ಬೋದು ಅಥವಾ ಅನ್ನ ಮಿಕ್ಕಿದ್ರೆ ಅನ್ನನಾದರೂ ಹಾಕ್ಬೋದು. ಅದನ್ನು ಚೆನ್ನಾಗಿ ರುಬ್ಬಿದ ಮೇಲೆ ರಾತ್ರಿ ಮುಚ್ಚಿ ಇಟ್ಟು ಬೆಳಗ್ಗೆ ತೆಗೆದ್ರೆ ದೋಸೆ ಹಿಟ್ಟು ರೆಡಿ ಆಗುತ್ತೆ. ಇವಾಗ ದೋಸೆಗೆ ಚಟ್ನಿ ಮಾಡೋಣ ಅಂತೆ. ಅದಕ್ಕೆ ನಾನು ಶೇಂಗಾ ಚಟ್ನಿ ಮಾಡ್ತಾಯಿದ್ದೀನಿ. ಶೇಂಗಾ ಚಟ್ನಿ ಮಾಡೋದು ಹೆಂಗಂದರೆ, ಮೊದಲಿಗೆ ಶೇಂಗಾ ತೊಗೊಳ್ಳಿ. ಶೇಂಗಾನ ಸ್ವಲ್ಪ ಬಾಣಲಿಗೆ ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಹುರ್ಕೊಳ್ಬೇಕು. ನಂತರ ಇದಕ್ಕೆ ಕೊತ್ತಂಬರಿ ಬೇಕಾಗುತ್ತೆ. ನಂತರ ಕರಿಬೇವು, ಹುಣಸೆಹಣ್ಣು, ಅಲ್ಲ, ಹಸಿಮೆಣಸಿನ್ಕಾಯಿ. ಈಗ ಇದು ಎಲ್ಲವನ್ನು ರುಬ್ಕೊಳ್ಬೇಕು. ಈ ಕಡೆ ಚಟ್ನಿಗೆ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಮೊದಲಿಗೆ ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ ಮತ್ತು ಜೀರಿಗೆ ಹಾಕಬೇಕು. ಅದು ಸಿಡಿದ ಮೇಲೆ ಕರಿಬೇವು ಹಾಕಿ. ನೋಡಿ, ಚಟ್ನಿನ ರುಬ್ಕೊಂಡಿದ್ದೇನಲ್ವಾ, ಅದನ್ನು ಈಗ ಒಗ್ಗರಣೆಗೆ ಹಾಕ್ಕೊಳ್ಬೇಕು. ಈಗ ದೋಸೆಗೆ ಆಲೂಗಡ್ಡೆ ಪಲ್ಯ ಹೇಗೆ ಮಾಡೋದಂತ ನೋಡ್ಕೊಂಬರೋಣ ಬನ್ನಿ. ಮೊದಲಿಗೆ ಒಂದು ಕುಕ್ಕರ್ ತೊಗೊಂಡಿದ್ದೀನಿ. ಅದಕ್ಕೆ 2 ಚಮಚದಷ್ಟು ಎಣ್ಣೆ, ನಂತರ ಸಾಸಿವೆ ಜೀರಿಗೆನ ಹಾಕಬೇಕು. ನಂತರ ಉದ್ದುದ್ದವಾಗಿ ಹೆಚ್ಚಿರುವಂತಹ ಈರುಳ್ಳಿ, ನಂತರ ಅಲ್ಲ, ನಂತರ ಕರಿಬೇವು ಇವನ್ನ ಹಾಕಿ ಚೆನ್ನಾಗಿ ಕೈ ಆಡಿಸ್ಬೇಕು. ನಂತರ 1 ಟೊಮೊಟೊ ತೊಗೊಂಡಿದ್ದೀನಿ, ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿದ್ದೀನಿ. ಅದನ್ನು ಸಹ ಚೆನ್ನಾಗಿ ಬಾಡಿಸ್ಕೋಬೇಕು. ಈಗ ಆಲೂಗಡ್ಡೆನ ತೊಗೊಂಡಿದ್ದೀನಿ, ಒಂದು 3 ಆಲೂಗಡ್ಡೆನ ತೊಗೊಂಡಿದ್ದೀನಿ. ಸ್ವಲ್ಪ ಚಿಕ್ಕದಾಗಿಯೇ ಕಟ್ ಮಾಡಿದ್ದೀನಿ. ಅದನ್ನು ಸಹ ಇದಕ್ಕೆ ಹಾಕಬೇಕು. ನಂತರ ಕ್ಯಾರೆಟನ್ನು ಹಾಕ್ತಾಯಿದ್ದೀನಿ, ಅದನ್ನು ಆಲೂಗಡ್ಡೆ ಸೈಜ್ ಅಷ್ಟೇ ಕಟ್ ಮಾಡಿದ್ದೀನಿ. ಅರಿಶಿನ, ಉಪ್ಪು, ಖಾರದ ಪುಡಿ, ಒಂದು ಅರ್ಧ ಸ್ಪೂನಷ್ಟು ಬಿಸಿಬೇಳೆಬಾತ್ ಮಸಾಲೆ ಹಾಕ್ತಾಯಿದ್ದೀನಿ. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಬೇಯಲಿಕ್ಕೆ ಸ್ವಲ್ಪ ನೀರು ಹಾಕೋಣ ಅಂತ 1 ಗ್ಲಾಸಷ್ಟು ನೀರು ಹಾಕ್ತಾಯಿದ್ದೀನಿ. ಈಗ ಕುಕ್ಕರನ್ನು ಮುಚ್ಚಿ ಒಂದು 2 ವಿಸಿಲ್ ಬಂದರೆ ಸಾಕು. ನೋಡ್ಬೋದು, ಇವಾಗ ಆಲೂಗಡ್ಡೆ ಪಲ್ಯ ರೆಡಿಯಾಗಿದೆ. ಚೆನ್ನಾಗಿ ಕೊತ್ತಂಬರಿ ಹಾಕಿದರೆ ಆಲೂಗಡ್ಡೆ ಪಲ್ಯ ರೆಡಿ. ಇವಾಗ ದೋಸೆ ಹಾಕೋಣಂತ. ಈಗ ದೋಸೆ ಹಿಟ್ಟು ನೋಡಿ, ಬೆಳಗ್ಗೆ ಓಪನ್ ಮಾಡಿ ನೋಡಿದರೆ ಈ ರೀತಿ ಉಬ್ಕೊಂಡು ಬಂದಿರುತ್ತೆ. ಈ ದೋಸೆ ಹಿಟ್ಟಿಗೆ ಇವಾಗ ನಾವು ಉಪ್ಪು ಮತ್ತು ಸೋಡಾ ಪುಡಿನ ಹಾಕ್ಕೋಬೇಕು. ನಾನು ಒಂದು 2 ಚಿಟಿಕೆಯಷ್ಟು ಸೋಡಾ ಪುಡಿನ ಹಾಕ್ತಾಯಿದ್ದೀನಿ. ನಂತರ 1 ಸ್ಪೂನಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹೆಂಚು ಕಾದಿದೆ. ಇವಾಗ ದೋಸೆನ ಹಾಕೊಳ್ಳೋಣ. ನಾನಿವಾಗ ಮಕ್ಕಳಿಗೆ ದೋಸೆ ಹಾಕ್ತಾಯಿದ್ದೀನಿ, ಹಾಗಾಗಿ ಸ್ವಲ್ಪ ದಪ್ಪನೇ ಹಾಕ್ತಾಯಿದ್ದೀನಿ. ಇವಾಗ ಕ್ಯಾರೆಟನ್ನು ತುರಿದು ಈ ದೋಸೆ ಮೇಲೆ ಹಾಕ್ತಾಯಿದ್ದೀನಿ. ಒಂದು ಸ್ಪೂನಷ್ಟು ತುಪ್ಪ ಹಾಕ್ತಾಯಿದ್ದೀನಿ. ಈಗ ದೋಸೆ ರೆಡಿ ಆಯಿತು. ಈಗ ನಮ್ಮ ಬಾಸ್ಗಳನ್ನ ಟೇಸ್ಟ್ ಮಾಡ್ತಾರೆ ಬನ್ನಿ. ಹಾಗೆ ಮಕ್ಕಳು ಸ್ಮೈಲಿ ದೋಸೆ ಬೇಕು ಅಮ್ಮ ಅಂತ ಅಂದರು, ಹಾಗಾಗಿ ಸ್ಮೈಲಿ ದೋಸೆ ಹಾಕ್ಕೊಟ್ಟಿದ್ದೀನಿ. ನೋಡಿ ಹೇಗೆ ಬಂದಿದೆ.
ನಮ್ಮ ಸಮೃದ್ಧ ದೋಸೆ ಟೇಸ್ಟ್ ಮಾಡಿ ಸೂಪರಾಗಿದೆ ಅಂತ ಹೇಳಿ ರಿವ್ಯೂ ಕೊಟ್ಟಿದ್ದಾನೆ ನೋಡಿ.